ರಾಜಕಾರಣಿಯಾಗಿ ಎಲ್ಲರಿಂದ ಇಷ್ಟೊಂದು ಪ್ರೀತಿ ಆಧಾರಗಳನ್ನು ಗಳಿಸಿದಂಥ ಮತ್ತೋರ್ವ ನಾಯಕ ಇಲ್ಲ. ಯಾರನ್ನಾದರೂ ನೀವು ಟೀಕೆ ಮಾಡಿದ್ದು ನೋಡಿರ್ಬೋದು. ಅದು ದೇವೇಗೌಡರಿಂದ ಹಿಡಿದು ಕುಮಾರಸ್ವಾಮಿಯಿಂದ ಹಿಡಿದು ಯಡಿಯೂರಪ್ಪನವರು ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, DK ಇರ್ಬೋದು. ನೀವು ಕೇಳಿಸ್ಕೊಂಡಿದ್ದೀರಿ ಎಂತೆಂಥ ಟೀಕೆಗಳೆಲ್ಲ ನೋಡಿದ್ದೀವಿ ಅಂತೇಳಿ. SM ಕೃಷ್ಣ ಅವರನ್ನು ಟೀಕೆ ಮಾಡೋದು ಒಬ್ಬ ವ್ಯಕ್ತಿ ಹೇಳಿ ನೋಡೋಣ. ಇಲ್ಲ, ಅದು ಕೂಡ ರಾಜಕೀಯದಲ್ಲಿದ್ದು ಅಜಾತ ಶತ್ರು. ನಾನು ಹೇಳಿದೆ ಅವರು ಇವತ್ತು BJPಯಲ್ಲಿ ಇದ್ದಿರ್ಬೋದು, ಬಟ್ BJPಯಲ್ಲಿ ಎಲ್ಲಿದ್ದಾರೆ ಅವರು? ಇಡೀ ಕಾಂಗ್ರೆಸ್ಸೇ ಕಂಪ್ಲೀಟಾಗಿ ಆ ಥರ. ಹಾಗಂತ BJPಯವರು ಕೂಡ ಅವರ ಬಗ್ಗೆ ಅಪಾರವಾದಂಥ ಪ್ರೀತಿ ಇದೆ. ಅವರ ಬಗ್ಗೆ ಯಾವತ್ತಾದರೂ ಕೆಟ್ಟದಾಗಿ ಮಾತಾಡಿದವರಲ್ಲ. ಆ ಥರ ಸಾಧ್ಯ ಇಲ್ಲ ರೀ. ಆಮೇಲೆ ಮೇಡಮ್ ಹೇಳ್ತಾಯಿದ್ರು, ಮಂಡ್ಯ ಅಂತಂದರೆ ಒಂಥರ ಮಂಡ್ಯ ಹೈಕ್ಳು ನಾವು ನೋಡಿದಂಗೆ ದೇವೇಗೌಡರು ಇರ್ಬೋದು, ಅಥವಾ ಅಂಬರೀಷ್ ಇರ್ಬೋದು, ಅಥವಾ ಕುಮಾರಸ್ವಾಮಿ ಇರ್ಬೋದು, ಒಂದು ಅಲ್ಲಿ ಚಲುವರಾಯಸ್ವಾಮಿ ಇರ್ಬೋದು, ಎಲ್ಲ ನಾಯಕರು. ಬಟ್ ಇವರು ಹಂಗಲ್ಲ, ಸಫ್ಯಾಸ್ಟಿಕೇಟೆಡ್, ಒಂಥರ ಅದ್ಭುತವಾದಂಥ ಕೆನಡಿ, ಮದ್ದೂರಿನ ಕೆನಡಿ. ಆದರೆ ಅಲ್ಲಿಯ ಮಂಡ್ಯದವರಿಗೆ ಆ ಒಂದು ಅಭಿಮಾನ ಕೂಡ ಇತ್ತು. ಕೃಷ್ಣ ಏಕವಚನ, ಅವನು ಕೃಷ್ಣ ಅಂತೇಳಿ, ಅವನು ಕೃಷ್ಣ ಆ ಥರ. ಏಲೋಕ ತ್ಯಜಿಸಿದ IT ಹರಿಕಾರ SM ಕೃಷ್ಣ, ಆಧುನಿಕ ಬೆಂಗಳೂರಿನ ನಿರ್ಮಾತೃ. ಇನ್ನು ನೆನಪು ಮಾತ್ರ. ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ಸದಾಶಿವನಗರದಲ್ಲಿ ಅವಕಾಶ. ಆಮೇಲೆ ಬೆಳಗ್ಗೆ 10 ಗಂಟೆಗೆ ಸೋಮನಹಳ್ಳಿಗೆ ಪಾರ್ಥಿವ ಶರೀರ ರವಾನೆ. ನಾಳೆ ಸಂಜೆ 4 ಗಂಟೆಗೆ ಮದ್ದೂರಲ್ಲಿರುವಂಥ ಅವರ ಹಿಂದಿನ ಮನೆ ಏನಿತ್ತು, ಮದ್ದೂರು ಸೋಮನಹಳ್ಳಿಯಲ್ಲಿ ಕಾಫಿ ಡೇ ಸಮೀಪ ಕಾಫಿ ಡೇ ಅದೊಂದು ಸರಿ ಮಾಡ್ಕೊಳ್ಳಿ. ಕಾಫಿ ಡೇ ನಲ್ಲಿ ಅಲ್ಲ, ಕಾಫಿ ಡೇ ಸಮೀಪ. ಅಂದರೆ ಅಲ್ಲಿನೇ ಅದನ್ನು ಅವರ ಮನೆಯನ್ನು ಕಾಫಿ ಡೇ ಮಾಡಲಾಗಿದೆ ಅಂತ. ಸೊ ಓಕೆ, ಅಂತ್ಯ ಸಂಸ್ಕಾರ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಅಂತಿಮ ವಿಧಿವಿಧಾನ. ನಾಳೆ ರಾಜ್ಯಾದ್ಯಂತ ಸರ್ಕಾರಿ ರಜೆ ಘೋಷಣೆಯಾಗಿದೆ. ರಾಜ್ಯಾದ್ಯಂತ 3 ದಿನಗಳ ಕಾಲ ಶೋಕಾಚರಣೆ ಇರುತ್ತೆ. ಆಮೇಲೆ ಈಗ DK ಶಿವಕುಮಾರ್ ಅವರು ಮೊದಲು ಗುರು ಶಿಷ್ಯರಾಗಿದ್ದರು, ನಂತರ ಈಗ ಸಂಬಂಧಿ ಕೂಡ ಆಗಿದ್ದಾರೆ. ಯಾಕಂದರೆ SM ಕೃಷ್ಣ ಅವರ ಮೊಮ್ಮಗನನ್ನು DK ಶಿವಕುಮಾರ್ ಅವರ ಮಗಳಿಗೆ ಕೊಟ್ಟು ಮದುವೆ ಮಾಡಲಾಗಿದೆ. ಸದಾಶಿವನಗರದಲ್ಲಿ SMK ಅಂತಿಮ ದರ್ಶನ. ಗುರುವಿನ ಅಂತಿಮ ದರ್ಶನ ಪಡೆದ DK ಶಿವಕುಮಾರ್ SMK ಸಾಧನೆನೆಂದು ಭಾವುಕರಾದ DCM ಹಿಂದೆ ಸೋಮನಹಳ್ಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ. ಅಲ್ಲೂ ಕೂಡ ಕೆಲವು ವ್ಯವಸ್ಥೆಗಳಾಗ್ತಾ ಇದೆ. ಎಲ್ಲ ಗಣ್ಯಾತಿ ಗಣ್ಯರು ಅಧಿವೇಶನ ಕೂಡ ನಾಳೆಗೆ ಮುಂದೂಡಲಾಗಿದೆ. ಐ ಥಿಂಕ್ ಸದಾಶಿವನಗರದಲ್ಲಿ SMK ಅಂತಿಮ ದರ್ಶನ. ಗುರುವಿನ ಅಂತಿಮ ದರ್ಶನ ಪಡೆದ DK ಶಿವಕುಮಾರ್. SMK ಸಾಧನೆ ನೆನೆದು ಭಾವುಕರಾಗಿದ್ದಾರೆ DCM. ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಚಳಿಗಾಲದ ಅಧಿವೇಶನ ಈ ಸುದ್ದಿ ತಿಳಿದ ತಕ್ಷಣ ಅಲ್ಲಿಂದ ಹೊರಟು ಬಂದಿದ್ದಾರೆ ಬಹುತೇಕರು. DK ಶಿವಕುಮಾರ್ ಅವರು ಬೆಳಗ್ಗಿನ ಜಾವನೇ ಹೊರಟು ಬಂದಿದ್ದಾರೆ, ಮಾತನಾಡಿದ್ದಾರೆ ಕೂಡ. ನಾಳೆ ಬೆಳಗ್ಗೆ ನಾಳೆ ಸರ್ಕಾರದ ರಜಾ ಘೋಷಣೆ ಆಗಿದೆ ಇಡೀ ರಾಜ್ಯದ ಉದ್ದಕ್ಕೂ ಕೂಡ. ಎಲ್ಲ ಸಾರ್ವಜನಿಕರು ಕೂಡ ಸುಮಾರು ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಬೆಳಗ್ಗೆ ಇಲ್ಲಿ ಬೆಂಗಳೂರು ಮನೆಯಲ್ಲಿ ಯಾರು ಬಂದು ದರ್ಶನವನ್ನು ಪಡೆಯೋರಿದ್ದಾರೆ ಅವ್ರಿಗೆಲ್ಲ ಅವಕಾಶವನ್ನು ಬೆಳಗ್ಗೆ 8 ಗಂಟೆವರೆಗೂ ಕೂಡ ಮಾಡಿಕೊಡ್ಲಾಗುವುದು. ಇಲ್ಲಿಂದ 8 ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತದೆ. ಅಲ್ಲಿ ಸುಮಾರು 10:15 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಮಂಡ್ಯ ಜನ, ಮದ್ದೂರು, ಮೈಸೂರವರು ಯಾರೇ ಬಂದರೂ ಕೂಡ ಅಲ್ಲಿ ದರ್ಶನಕ್ಕೆ ಇಡಲಾಗ್ತದೆ. ಅದಾದ ಮೇಲೆ ಸರ್ಕಾರ ಅದರ ಜವಾಬ್ದಾರಿ ತೆಗೆದುಕೊಂಡು ಅವರ ಗೌರವವನ್ನು ಯಾವ ರೀತಿ ಸಲ್ಲಿಸಬೇಕು ಅವರ ಪದ್ಧತಿ ಪ್ರಕಾರ ಅದನ್ನು ಫೈನಲ್ಲು 4 ಗಂಟೆಗೆ, ಆದರೆ 3 ಗಂಟೆಗೆ ದರ್ಶನ ಕ್ಲೋಸ್ ಆಗ್ತದೆ. ಸೊ ಅದಕ್ಕೆ ಯಾರೇ ಆಗಲಿ ದರ್ಶನ ಪಡೆಯೋರು ಇಚ್ಛೆಯವರು 3 ಗಂಟೆ ಒಳಗಡೆ ಮದ್ದೂರಿಗೆ ಬಂದು ಅವರು ದರ್ಶನವನ್ನು ಪಡ್ಬೋದು. ಅಂತಿಮ ನಮಸ್ಕಾರವನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕುಟುಂಬದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ 2 ವಿಚಾರದಲ್ಲೂ ಕೂಡ ನಾನು ಈ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೀನಿ. ಇಂಗ್ಲಿಷ್ ಅಲ್ಲಿ ಸರ್ ನಾಳೆ ಇಲ್ಲಿ ಮಾಡ್ತಾ ಇದ್ದಾರೆ ಸರ್. ಈಗ ನಾಳೆ ಟುಡೇ
till tomorrow morning 8 a.m. We will permit anyone who wants to desire to pay their respect in Bangalore at the residence will be allowed here. So morning at 8 o'clock, the SM Krishna's SM ಕೃಷ್ಣ ಅವ್ರ ಬಗ್ಗೆ ಮಾತನಾಡಿದ್ದಾರೆ, ಕೇಳಿಸ್ಕೊ. ರಾಜಕೀಯ ಮುತ್ಸದ್ದಿ ಮಾಜಿ ಸಿಎಂ SM ಕೃಷ್ಣ ಅವರ ನಿಧನವಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಂಸದರಾದಂತಹ ಸುಧಾಮೂರ್ತಿ ಅಮ್ಮನವರಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಮೇಡಮ್, ರಾಜಕೀಯ ಮುತ್ಸದ್ದಿ ಅನಿಸಿಕೊಂಡಂಥ SM ಕೃಷ್ಣ ಅವರು ಇನ್ನಿಲ್ಲ ಅನ್ನುವಂಥದ್ದು ಭಾಳ ದುಃಖ ಅನಿಸುತ್ತೆ. ಮನೆಗೆ ನಮ್ಮ ನಾಡಿಗೆ ಒಬ್ಬರು ಹಿರಿಯರಾಗಿದ್ದರು, ಉತ್ತಮ ರಾಜಕಾರಣಿಯಾಗಿದ್ದರು, ಜನ ಸೇವೆಗೆ ಅವರು ಸ್ಪಂದನ ಮಾಡ್ತಾಯಿದ್ರು. ಅವ್ರ ಕಾಲದಲ್ಲಿ ಮಿಡ್ ಡೇ ಮೀಲು ಅಥವಾ ಮಧ್ಯಾಹ್ನದ ಬಿಸಿ ಊಟ, ನಮ್ಮ ನಿರ್ಮಲ ಬೆಂಗಳೂರು, ಆಮೇಲೆ ಮುಖ್ಯವಾಗಿ ಈ IT-BTಗೆ ಅವರು ಕೊಟ್ಟಿರುವ ಒಂದು ಅಪಾರವಾದ ಕೊಡುಗೆ, ಬೆಂಗಳೂರು ಅನ್ನೋದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅವರು ಕಲಾ ಪ್ರೇಮಿಗಳಾಗಿದ್ದರು. ಅವರು ರಾಮಕೃಷ್ಣ ಮಿಷನ್ನಲ್ಲಿ ಆ ಸ್ಕೂಲ್ನಲ್ಲಿ ಓದಿದ್ರು ಅಂತ ನಾನು ಕೇಳಿದ್ದೀನಿ. ಹೀಗಾಗಿ ಅವರ ನಡವಳಿಕೆ, ಅವರು ಫುಲ್ ಬ್ರೈಟ್ ಸ್ಕಾಲರ್ ಆಗಿದ್ದರು ಮತ್ತು ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಅವರ ಮನೋಭಾವನ ನೋಡಿದ್ದೀನಿ. ಅವರು ನಮ್ಮನ್ನು ಅಗಲಿದ್ದಾರೆ, ತುಂಬು ವೃದ್ಧಾಪ್ಯದಲ್ಲಿ ಅಗಲಿದ್ದಾರೆ. ದುಃಖ ಆಗುತ್ತೆ. ಅವ್ರ ಕುಟುಂಬಕ್ಕೆ ನನ್ನ ಸಾಂತ್ವನ ಇದೆ. ಐಶ್ವರ್ಯಗೆ, ಮಾಲವಿಕಾಗೆ, ಶಾಂಭವಿಗೆ ಮತ್ತು ಪ್ರೇಮಾ ಮೇಡಮ್ಗೆ ನಂದು ವೈಯಕ್ತಿಕವಾದ ಒಂದು ಸಾಂತ್ವನ ಹೇಳಲಿಕ್ಕೆ ಬಯಸ್ತೀನಿ. ಪ್ರಮುಖವಾಗಿ ಬೆಂಗಳೂರಿನ IT-BT ಅರಿಕಾರ ಅಂತ ಹೇಳಿ ಅವ್ರನ್ನ ಕರೆಯಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ತಮ್ಮ ಜೊತೆ ಕೂಡ, ಅಂದರೆ ನಾರಾಯಣ ಮೂರ್ತಿಯವರಾಗಿರ್ಬೋದು, ತಮ್ಮ ಜೊತೆ ಆಗಿರ್ಬೋದು, ಸಾಕಷ್ಟು ಒಡನಾಟವನ್ನು ಹೊಂದಿದ್ರು. ಅದ್ರ ಬಗ್ಗೆ ಹೌದು, ನಾರಾಯಣ ಮೂರ್ತಿ ಅವರಿಗೆ ಅವರು ಬಹಳ ಪರಿಚಿತರಾಗಿದ್ದರು. ಅವ್ರು ಹೇಳ್ತಾ ಇದ್ರು, ಕೃಷ್ಣ ಅವರು, ನಿಮಗೇನು ಬೇಕಾದರೆ ಹೇಳಿ, IT ಬೆಳೆಯೋಕ್ಕೆ ನಾವೇ ಬಂದು ನಿಮಗೆ ಮಾಡ್ತೀವಿ ಅಂತ ಅದು ಮಾಡಿ ತೋರಿಸಿದ್ರು. ನಾವು ಇಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅಷ್ಟೊಂದು ನಮಗೆ ಜಾಗ ಕೊಟ್ಟಿದ್ದಕ್ಕೆ ನಾವು ಒಂದು ದೊಡ್ಡ ಕಂಪನಿ ಸ್ಥಾಪಿಸ್ಲಿಕ್ಕಾಯಿತು. ಯಾವುದೇ ರೀತಿ ಗೌರ್ಮೆಂಟ್ನಿಂದ ನಮಗೆ ಸರ್ಕಾರದಿಂದ ಅವ್ರಿಗಿದ್ದಾಗ ಬಹಳ ಮುತುವರ್ಜಿಯಿಂದ ನಮಗೆ ಮಾಡಿಕೊಡ್ತಿದ್ರು ಮತ್ತು ಅದರ ಬಗ್ಗೆ ವಿಶೇಷವಾಗಿ ಗಮನ ಕೊಡ್ತಿದ್ರು. ನಾವೇನು ಮಾಡಿದ್ದೀವಿ ಪ್ರೋತ್ಸಾಹ ಕೊಡ್ತಿದ್ರು. ಅದಕ್ಕೆ ನಮ್ಮದು ಅಷ್ಟೇ ಇನ್ಫೋಸಿಸ್ ಅಲ್ಲ, ಅನೇಕ IT ಕಂಪನಿಗಳು ಆ ಕಾಲಕ್ಕೆ ಮುಂದೆ ಬಂದು. ಈಗ ರಾಜಕೀಯವನ್ನು ಹೊರತುಪಡಿಸಿ ತಮ್ಮ ಕುಟುಂಬದ ಜೊತೆ ಸಾಕಷ್ಟು ಒಡನಾಟವನ್ನು ಹೊಂದಿದ್ರು. ಅದನ್ನು ನೆನಪಿಸ್ಕೊಳ್ಳೋದಾದ್ರೆ ಅವ್ರ ಮನೆಗೆ ನಾನು ಯಾವಾಗಾದರೂ ಹೋಗ್ತಾ ಇದ್ದೆ. ಒಬ್ಬ ರಾಜಕಾರಣಿ ಅಂತಲ್ಲ, ಅವ್ರ ಕಲಾ ಪ್ರೇಮಿ ಆಗಿದ್ದರು ಅಂತ ನಾನು ಹೋಗ್ತಿದ್ದೆ. ಒಳ್ಳೆಯ ಜನ ಅಂತ ಹೋಗ್ತಾ ಇದ್ದೆ. ಅವ್ರ ಕುಟುಂಬ ಜೊತೆ ನನಗೆ ಒಳ್ಳೆಯ ಸಂಬಂಧ ಇದೆ. ಪ್ರೇಮಾ ಮೇಡಮ್ಗಿದೆ, ಮಾಲವಿಕಾಗಿದೆ, ಮುಂದಿನ ಕುಡಿಯಾದ ಐಶ್ವರ್ಯದ ಜೊತೆಗೂ ನನಗೆ ಅದೇ ರೀತಿ ಪ್ರೀತಿಯ ಸಂಬಂಧ ಇದೆ. ಭಾಳ ಸಜ್ಜನರು ಅವರೆಲ್ಲರೂ, ಭಾಳ ಸಜ್ಜನರು. ಈಗ ಒಬ್ಬರು CM ಆಗಿದ್ದಂಥವ್ರು, ಹಾಗೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು, ರಾಜ್ಯ ಅಲ್ಲದೆ ರಾಷ್ಟ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದ್ರು. ಅದೇ ಅವರು CM ಆದಂತಹ ಸಂದರ್ಭದಲ್ಲಿ ಅವರ ಬಗ್ಗೆ ನಿಮಗೆ ಇದ್ದಂಥ ಒಪಿನಿಯನ್? ಅಷ್ಟೇ ಅಲ್ಲ, ಅವ್ರು ಸ್ಪೋರ್ಟ್ಸ್ ಪ್ರೇಮಿ ಇದ್ದರು. ನನಗೆ ಒಮ್ಮೆ ಲಂಡನ್ನಲ್ಲಿ, ನನಗೆ ಈಗ ನೆನಪಾಯಿತು, ವಿಂಬಲ್ಡನ್ನಲ್ಲಿ ನಾನು ಹೋಗಿದ್ದೆ. ಅವ್ರು ಬಂದರು, ಸರ್ ನೀವು ಇಲ್ಲಿ ಅಂದೆ. ನಾನು ಇಲ್ಲ, ನಾನು ಬರ್ತೀನಿ, ನನಗೆ